ಎಲ್ಲರಿಗೂ ಶುಭ ಸಂಜೆ. ಇವತ್ತು ಬಹಳ ಅದ್ಭುತವಾದ ಕಾರ್ಯಕ್ರಮ ನಮ್ಮ NVS ಕ್ರಿಯೇಷನ್ಸ್ ಅಂತ. ವಿಜಯಶ್ರೀ ಅವರು ನಿಜವಾಗ್ಲೂ ತುಂಬ ಅದ್ಭುತವಾದ ಕಾರ್ಯಕ್ರಮ ಇವತ್ತು. ಯಾಕೆಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಸಂಗೀತದ ಬಗ್ಗೆ ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೀನಿ, ನೋವನ್ನು ಮರೆಸುವ ಶಕ್ತಿ ನಮ್ಮ ಸಂಗೀತಕ್ಕಿದೆ ಅಂತ. ಸೊ ಈ ಥರ ಸಂಗೀತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರಲ್ಲ, ಎಲ್ಲ ಕಲೆಗಾರರಿಗೊಂದು ವೇದಿಕೆ ಕೊಟ್ಟು ನಿಜವಾಗ್ಲೂ ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲಿ ಕೂತಿ ಆನಂದಿಸಿ, ಸೊ ಇಟ್ಸ್ ಹೀಲಿಂಗ್ ದೆಮ್ ಅಂತ ನಾನು ಹೇಳ್ತೀನಿ. ಅವರು ಕಳೆಯುವ ಒಂದು 3-4 ತಾಸುಗಳಾಗಿರ್ಬೋದು, ಅಷ್ಟು ಅದು ಅವ್ರನ್ನ ಹೀಲ್ ಮಾಡ್ತಾನೆ ಬರ್ತಾ ಇದೆ. ಅದಕ್ಕೆ ಯಾವುದೇ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ನನ್ನ ಇನ್ವೈಟ್ ಮಾಡಿದಾಗ ಇಲ್ಲ ಅಂತ ಹೇಳೋದಿಲ್ಲ, ನಾನು ಬರ್ತೀನಿ ಅಂತ ಹೇಳ್ತೀನಿ. ಯಾಕೆಂದರೆ ನಾನು ಕೂತ್ಕೊಂಡು ಇಷ್ಟು ಅದ್ಭುತವಾದ ಗಾಯಕರಿದ್ದಾರೆ ಅಂತ ನಿಜವಾಗ್ಲೂ. ಅದರಲ್ಲೂ ಖುಷಿ ಏನು ಅಂತ ಹೇಳಿದ್ರೆ, ಮೈಸೂರಿನಲ್ಲಿ, ನಮ್ಮ ಮೈಸೂರು, ಲವ್ ಯು ಮೈಸೂರು ಅಂತೀನಿ, ನಮ್ಮ ಮೈಸೂರಿನಲ್ಲಿ ಎಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ, ಎಷ್ಟು ಒಳ್ಳೊಳ್ಳೆ ನಮ್ಮ ಕಲೆಗಾರರು ಇದ್ದಾರೆ. ಕಲೆಗಾರರಿಗೂ ಒಂದು ವೇದಿಕೆ ಸಿಗ್ತಾ ಇದೆ ಅಂದಾಗ ಹೃದಯ ತುಂಬಿದ ಒಂದು ಸಂತೋಷ ನನಗೆ. ನೋಡಿ, ಇವರೆಲ್ಲರೂ ಇದ್ದಾರೆ ನಮ್ಮಲ್ಲಿ ಇವತ್ತಿನ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇನ್ನೂ ಸಂಜೆ 7 ಗಂಟೆ ತನಕ ಇದೆ. ಥ್ಯಾಂಕ್ ಯು ಸೋ ಮಚ್ ವಿಜು. ಈ ಥರ ಕಾರ್ಯಕ್ರಮಗಳು ನೀವು ಮಾಡ್ತಾ ಇರಬೇಕು, ಸ್ಪಂದಿಸ್ತಾ ಇರಬೇಕು. ನಾನೆಲ್ಲರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ, ಈ ಥರ ಕಾರ್ಯಕ್ರಮಗಳಿದ್ದಾಗ ದಯವಿಟ್ಟು ಬನ್ನಿ. ನಾನು ಒಬ್ಬ ಮನೋವಿಜ್ಞಾನಿ, ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಡಾಕ್ಟರ್ ಏಕಮನೆ ಶಾಂತಿ. ಆ್ಯಕ್ಚುಲಿ ಹೀಲಿಂಗ್ ಥೆರಪಿಯಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಮ್ಯೂಸಿಕ್ ಥೆರಪಿ ಅಂತ ನಾವು ಕಲಿತೀವಿ. ಒಂದು 10-20 ನಿಮಿಷಗಳ ತಾಸು ಸಹ ಮ್ಯೂಸಿಕ್ ನಿಮ್ಮ ತಲೆಯಲ್ಲಿ ಹೋದಾಗ, ಆ ಆನಂದವನ್ನು ನೀವು ಪಟ್ಟಾಗ ಎಷ್ಟು ಹೀಲ್ ಆಗುತ್ತೆ ನಮ್ಮ ಇಡೀ ದೇಹ ಅನ್ನೋದು. ಐ ಕಾಲ್ ಇಟ್ ಆಸ್ ಮ್ಯಾಜಿಕಲ್ ಎನರ್ಜಿ. ಆ ಮ್ಯಾಜಿಕಲ್ ಎನರ್ಜಿ ನಮಗೆ ಬರ್ತಾ ಇದೆ. ತುಂಬ ಖುಷಿ. ಆಮೇಲೆ ಇನ್ನೊಂದು ಮಾತು, ಜುಲೈ 19ನೇ ತಾರೀಕು ನಾನು ಸತತವಾಗಿ ಪ್ರಯತ್ನ ಮಾಡಿ ಒಂದು ಕಾರ್ಯಕ್ರಮ, ಅದ್ಭುತವಾದ ಕಾರ್ಯಕ್ರಮ ನಮ್ಮ ಮೈಸೂರಲ್ಲಿ ಮಾಡ್ತಾಯಿದ್ದೀನಿ. ಇಟ್ ಇಸ್ ಎ ಫ್ರೀ ಟಯರ್ಸ್ ಫಾರ್ ಆಲ್ ದಿ ಸಿಂಗರ್ಸ್. ನಾನು ಇವರೆಲ್ಲ ನಮ್ಮ ಟೀಮ್ ಲೀಡರ್ಸ್ ಇದ್ದಾರೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗ್ತಾರೆ. ಅವತ್ತು ಆ ವೇದಿಕೆಯಲ್ಲಿ 100 ಜನ ಕಲೆಗಾರರಿಗೆ ಉಚಿತವಾದ ಒಂದು ಸನ್ಮಾನ ಮತ್ತು ಒಂದು ಉಚಿತವಾದ ವೇದಿಕೆ ಬಹಳ ಇದೆ. ಅದರಲ್ಲೂ ಇನ್ನೊಂದು ಸಂತೋಷ ಅಂತ ಹೇಳಿದ್ರೆ, ನಮ್ಮ ಮೀಡಿಯಾ ಇಟ್ಸ್ ವೆರಿ ಬ್ಯೂಟಿಫುಲ್. ನಿಜವಾಗ್ಲೂ ನಮ್ಮ ಮೀಡಿಯಾ ಬ್ರದರ್ಸ್ಗೆ ನಾನು ನನ್ನ ಕಡೆಯಿಂದ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಒಂದು ವಾಯ್ಸ್ ಇರ್ಬೋದು, ಒಂದು ಪ್ರೊಫೆಷನಲ್ ವಾಯ್ಸ್ ಇರ್ಬೋದು, ಅದನ್ನು ಪ್ರತಿಯೊಬ್ಬರಿಗೂ ರೀಚ್ ಆಗಂಗೆ ಮಾಡ್ತಾ ಇರೋರು ನಮ್ಮ ಮೀಡಿಯಾದವರು ಸತತವಾಗಿ. ಅವತ್ತೊಂದು ದಿನ ನಮ್ಮ ಮೀಡಿಯಾ ಬ್ರದರ್ಸ್ಗೆ ಒಂದು ಸನ್ಮಾನ, ಉಚಿತವಾದ ಒಂದು ಕಣ್ಣಿನ ತಪಾಸಣೆ ಮತ್ತು ಉಚಿತವಾದ ಕನ್ನಡಕವನ್ನು ವಿತರಣೆ ಮಾಡುವ ಒಂದು ಕಾರ್ಯಕ್ರಮ, ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 30 ವಿದ್ಯಾರ್ಥಿಗಳನ್ನ ಆಗಲೇ ಗುರುತಿಸಿದ್ದೀವಿ. 10ನೇ ತರಗತಿ ಮತ್ತು 12ನೇ ತರಗತಿಯಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಸೊ ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ಬಂದೇ ಬರುತ್ತೆ. ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರಬೇಕು. ತುಂಬ ಖುಷಿ. ಅದರಲ್ಲೂ ಥ್ಯಾಂಕ್ ಯು ವಿಜಯಶ್ರೀ ಫಾರ್ ಇನ್ವೈಟಿಂಗ್ ಮೀ. ಇಷ್ಟು ಒಳ್ಳೊಳ್ಳೆ ಕಲೆಗಾರನೆಲ್ಲ ಇವತ್ತು ಕುತ್ಕೊಂಡು ನೋಡಿದ್ರಲ್ಲ, ಅಷ್ಟು ಸಂತೋಷ. ಆಮೇಲೆ ಇಟ್ಸ್ ಮೈ ಗುಡ್ ಫ್ರೆಂಡ್ ನಮ್ಮ ಲೋಕೇಶ್ ಅವರು. ಯಾವ ಕಾರ್ಯಕ್ರಮ ಇದ್ದರೂ ನಾವು ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅವತ್ತೊಂದು ದಿನ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಅತಿಥಿಗಳಾಗಿ ಬಂದು ನಮ್ಮೆಲ್ಲರನ್ನೂ ನಿಜವಾಗ್ಲೂ ಕಾಪಾಡಬೇಕಿಲ್ಲ, ಸಲ್ಲಿಸಬೇಕು, ಯಾಟ್ ಎನ್ಕರೇಜ್ ಆಲ್ ದ ಯಂಗ್ ಟ್ಯಾಲೆಂಟ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೈಸೂರು, ಲವ್ ಯು ಮೈಸೂರು. ನಿಮ್ಮ ಒಂದು ಒಡನಾಟ ಇನ್ ದ ಸೆನ್ಸ್ ಲೈಕ್ ಆಶೀರ್ವಾದ ಖಂಡಿತವಾಗ್ಲೂ ನಮ್ಮ ಎಲ್ಲ ಕಲೆಗಾರರ ಮೇಲೆ ತುಂಬ ಪ್ರೀತಿ ಯಾವಾಗಲೂ ಹರಿಯುವಂತೆ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.